ಎಲ್ಲರಿಗೂ ಶುಭೋದಯ. ಇಂದಿನ ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ರೈತನೆಂಬ ದೇವರು. ಹಸಿವು ಬಡತನ ಕಲಿಸುವಂತಹ ಪಾಠವನ್ನು ಯಾವ ವಿಶ್ವವಿದ್ಯಾಲಯಗಳು ಕಲಿಸುವುದಿಲ್ಲ. ನಮಗೆ ಏನಾದರೂ ಕೊರತೆ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಪರಿಹಾರ ಅಲ್ಲ. ನಮ್ಮ ದೇಶಕ್ಕೆ ಗುಹೆಯೊಳಗೆ ಕುಳಿತು ಪೂಜೆ ಮಾಡುವ ತಪಸ್ವಿಗಳು ಅಷ್ಟೇ ಅಲ್ಲ, ಕಾಯಕ ತಪಸ್ವಿಗಳು, ಜ್ಞಾನ ತಪಸ್ವಿಗಳು, ಸೇವಾ ತಪಸ್ವಿಗಳು, ಈ ಎಲ್ಲ ತಪಸ್ವಿಗಳು ಇದ್ದರೆ ದೇಶ ಸಮೃದ್ಧಿಯಾಗುತ್ತದೆ. ಕಷ್ಟ ಸಹಿಸಿಕೊಳ್ಳುವುದು, ಕಷ್ಟಪಡುವುದು ಎರಡನ್ನೂ ಕಲಿಯಬೇಕು. ನಾವು ಏನಾದರೂ ಹೆಚ್ಚು ಕಮ್ಮಿಯಾದರೆ ಹೋಗಿ ದೇವರಿಗೆ ಕೈ ಮುಗಿದು ಕಷ್ಟ ಪರಿಹಾರ ಮಾಡುದೇವಾ ಎಂದು ಕೇಳಿಕೊಳ್ಳುತ್ತೇವೆ. ಆದರೆ ದೇವರಲ್ಲಿ ಹೀಗೆ ಬೇಡುವುದಲ್ಲ. ದೇವರಲ್ಲಿ ಕಷ್ಟ ಕೊಡಬೇಡ ಎಂದು ಬೇಡಿಕೊಳ್ಳಬಾರದು. ನೀನು ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ತಾಳಿಕೊಳ್ಳುವ ಶಕ್ತಿ, ಸಾಮರ್ಥ್ಯ ಕೊಡು ಎಂದು ಕೇಳಿಕೊಳ್ಳಬೇಕು. ನಾವು ದೇವರ ಬಳಿಗೆ ಹೋಗಿ ಕಷ್ಟ ಹೇಳಿಕೊಳ್ಳುವುದು ಅಲ್ಲ, ಕಷ್ಟಗಳಿಗೆ ಹೇಳಬೇಕು, ನಮ್ಮ ಹತ್ರ ದೇವರಿದ್ದಾನೆ, ನೀನು ಹೇಗೆ ಬರುತ್ತೀಯ ಎಂದು ಕೇಳಬೇಕು. ಎಲ್ಲ ಕಳೆದುಕೊಂಡು ಬಿಟ್ಟಿದ್ದೇವೆ, ಜೀವನದಲ್ಲಿ ಏನೂ ಉಳಿದಿಲ್ಲ ಎಂದು ಯಾವುದೇ ಮನುಷ್ಯ ಹೇಳಬಾರದು. ಎಲೆಗಳನ್ನು ಸಂಪೂರ್ಣ ಉದುರಿಸಿದ ಗಿಡ ನಾನು ಎಲ್ಲ ಕಳ್ಕೊಂಡಿದ್ದೇನೆ ಎಂದು ಹೇಳಿಲ್ಲ. ಮುಂದೆ ಮಳೆಗಾಲ ಬಂದಾಗ ನಾನು ಚಿಗುರುತ್ತೇನೆ ಎಂಬ ಭರವಸೆಯೊಂದಿಗೆ ಅದು ಬದುಕುತ್ತೆ. ಮನುಷ್ಯ ಕೂಡ ಇಂತಹ ಭರವಸೆಯೊಂದಿಗೆ ಬದುಕಬೇಕು. ನಾವು ಆಸ್ಪತ್ರೆಯಲ್ಲಿ ICU ನೋಡಿರುತ್ತೇವೆ. ಅಲ್ಲಿ ಮಾನಿಟರ್ ಇರುತ್ತದೆ. ಅದರಲ್ಲಿನ ರೇಖೆಗಳು ಮೇಲೆ ಕೆಳಗೆ ಓಡಾಡುತ್ತಿರುತ್ತವೆ. ರೇಖೆಗಳು ಮೇಲೆ ಕೆಳಗೆ ಓಡಾಡುತ್ತಿದ್ದರೆ ಮನುಷ್ಯ ಬದುಕಿದ್ದಾನೆ ಎಂದು ಅರ್ಥ. ರೇಖೆಗಳು ನೇರವಾಗಿದ್ದರೆ ಅವ ಸತ್ತ ಎಂದು ಅರ್ಥ. ಮನುಷ್ಯ ಬದುಕಿದ್ದಾನೆ ಎಂಬುದರ ಅರ್ಥವೇ ಏರಿಳಿತಗಳು. ಏರಿಳಿತಗಳು ಇಲ್ಲ ಎಂದರೆ ಅವನಿಗೆ ಬದುಕೇ ಇಲ್ಲ. ದೇವರು ನಮಗೆ ಬಹಳ ಕಷ್ಟ ಕೊಟ್ಟಿದ್ದಾನೆ ಅಂತಿರ್ತೇವೆ. ಆದರೆ ರೈತರನ್ನು ನೋಡಿ. ಒಬ್ಬ ರೈತ ಹೂವುಗಳನ್ನು ಬೆಳೆಸಲು ಹಸಿರು ಮನೆ ಮಾಡಿರುತ್ತಾನೆ. ಒಂದಿಷ್ಟು ಹೂವುಗಳನ್ನು ಹಸಿರು ಮನೆಯಲ್ಲಿ, ಇನ್ನೊಂದಿಷ್ಟು ಹೂವುಗಳನ್ನು ಹೊರಗೆ ಹಾಕುತ್ತಾನೆ. ಯಾವ ಹೂವು ನೆರಳಲ್ಲಿ ಬೆಳೆಯುತ್ತದೆ, ಯಾವ ಹೂವು ಬಿಸಿಲಿನಲ್ಲಿ ಬೆಳೆಯುತ್ತದೆ ಎನ್ನುವುದು ಅವನಿಗೆ ಗೊತ್ತು. ಬಿಸಿಲಿನಲ್ಲಿ ಹಾಕಿದ ಹೂವು ಎಂದೂ ರೈತನ ಬಳಿಗೆ ಬಂದು ನನಗೆ ಯಾಕೆ ಬಿಸಿಲಿನಲ್ಲಿ ಹಾಕಿದ್ದಿ ಎಂದು ದೂರು ಹೇಳಿಲ್ಲ. ಬಿಸಿಲಿನಲ್ಲಿ ಹಾಕುವ ಹೂವನ್ನು ಹಸಿರು ಮನೆಯಲ್ಲಿ ಹಾಕಿದರೆ ಅದು ಬೆಳೆಯುವುದಿಲ್ಲ. ಅದೇ ರೀತಿ ಹಸಿರು ಮನೆಯಲ್ಲಿ ಬೆಳೆಸುವ ಹೂವುಗಳನ್ನು ಬಿಸಿಲಿನಲ್ಲಿ ಹಾಕಿದರೂ ಬೆಳೆಯುವುದಿಲ್ಲ. ಹಾಗೆಯೇ ಈ ಜಗತ್ತು ಎನ್ನುವುದು ಒಂದು ರೀತಿಯ ಹಸಿರು ಮನೆ. ಹಾಗೆಯೇ ರೈತ ಬೆಳೆದಂತಹ ಬೆಳೆಗಳು ನಾವು ಪ್ರತಿದಿನ ಮನೆಯಲ್ಲಿ ಉಪಯೋಗಿಸುವಂತಹ ಹಣ್ಣು ತರಕಾರಿಗಳನ್ನು ನಾವು ಉಪಯೋಗಿಸ್ತೇವೆ. ಅನ್ನವನ್ನು ಉಪಯೋಗಿಸ್ತೇವೆ, ಹಿಟ್ಟನ್ನು ಉಪಯೋಗಿಸ್ತೇವೆ, ರೊಟ್ಟಿಯನ್ನು ಉಪಯೋಗಿಸ್ತೇವೆ. ಆ ಎಲ್ಲದರಲ್ಲೂ ರೈತನೆಂಬ ದೇವರಿದ್ದಾನೆ ಎನ್ನುವುದನ್ನು ತಿಳಿದು ನಮಸ್ಕರಿಸಿ ಅವನ ಶ್ರಮಕ್ಕೆ ಒಂದು ನಮಸ್ಕಾರ ಮಾಡಿ ತಿನ್ನಬೇಕು. ತಟ್ಟೆಯನ್ನು ಪೂರ್ತಿ ಖಾಲಿ ಮಾಡಿ ನಂತರವೇ ಕೈ ತೊಳೆಯಬೇಕು. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವುದು ಒಂದು ವಾಡಿಕೆ. ದೇವರು ಎನ್ನುವ ಒಬ್ಬ ರೈತ ಯಾರನ್ನು ಹೇಗೆ ಬೆಳೆಸಬೇಕು ಎನ್ನುವುದು ಅವನಿಗೆ ಗೊತ್ತು. ಯಾರಿಗೆ ತಾಪ ಕೊಡಬೇಕು, ಯಾರನ್ನು ನೆರಳಿನಲ್ಲಿ ಬೆಳೆಸಬೇಕು ಎನ್ನುವುದು ಅವನಿಗೆ ತಿಳಿದಿದೆ. ತಾಪದಲ್ಲಿಯೂ ಅರಳುವಿಕೆ ಇದೆ, ನೆರಳಿನಲ್ಲಿಯೂ ಅರಳುವಿಕೆ ಇದೆ. ಅದಕ್ಕೆ ದೇವರಲ್ಲಿ ಯಾವುದೇ ದೂರು ಹೇಳಬಾರದು. ದೇವರು ಈ ಬದುಕು ಕೊಟ್ಟಿದ್ದಾನೆ, ಅದನ್ನು ಚೆನ್ನಾಗಿಯೇ ಅನುಭವಿಸಬೇಕು, ಅರಿತು ಬದುಕಬೇಕು, ಅರಿತು ಶರಣರಾಗಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಒಳ್ಳೆಯ ವಿಚಾರಗಳನ್ನು ಎಲ್ಲೆಡೆ ಹರಡಲು ಸಹಾಯ ಮಾಡಿ. ನಮಸ್ಕಾರ.